ಕತ್ತಿಯವರಿಗೆ ತಮ್ಮ ಇಡೀ ರಾಜಕೀಯ ಅಸ್ತಿತ್ವ ಪ್ರಶ್ನೆನೂ ಆಗ್ಯದ. ಅದಕ್ಕೆ ನಿಖಿಲ್ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ನಿಖಿಲ್ ನಮ್ಮ ಕತ್ತಿಯವರು, ಜೊತೆಗೆ ರಮೇಶ್ ಕತ್ತಿಯವರು, ಇನ್ನುಳಿದವರು ಬ್ರದರ್ಸು ಮತ್ತು ಜೊತೆಗೆ ಇ ಬಿ ಪಾಟೀಲರು ಇವು ಕುಡ್ಕೊಂಡು ಈಗ ನಿಂತಿದ್ದಕ್ಕಾಗಿ ಒಂದು ಕುತೂಹಲ ಮೂಡಿದ. ಈ ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಯಾರಿಗೆ ಒಲಿತೈತಿ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಅವ್ರಿಗೂ ಚಿಂತೆ ಆಗಿದೆ. ಕತ್ತಿಯವರಿಗೆ ಕೆಲವರು ನಿರ್ದೇಶಕರಿದ್ದರು, ಅವ್ರು ಯಾಕೆ ಬಿಟ್ಟು ಹೋದರು ನಮ್ಮನ್ನು ಅಂತ ನಿಖಿಲ್ ಅವ್ರಿಗೂ ಚಿಂತೆ ಆದಂಗೆ ಆಗ್ಯದ. ಅದಕ್ಕಾಗಿ ಅವ್ರಿಗೂ ಭಯ ಆಗ್ಯದ, ಇದು ಬಿಟ್ಟು ಹೋಗ್ತದೆ ಆಮೇಲೆ ಅನ್ನೋದು ಎಲ್ಲೋ ಮೂಲೆಯಲ್ಲಿ ಎಳಕದ. ಅಂದ್ರೆ ಈಗ ಬಿಟ್ಟು ಹೋದಂಥ ನಿರ್ದೇಶಕರು ಪ್ರಬಲರಿದ್ದಾರೆ ಅಲ್ಲೇ, ಅವ್ರಿಂದ ಸಂಘಟನೆ ಅದ, ಅವರಿಂದ ಒಂದು ಜೊತೆ ಬದಲಾವಣೆ ಆಗ್ಬೋದು. ಮತ್ತು ಜೊಲ್ಲೆಯವ್ರು ಬೇಕಂತವ್ರು ಅಲ್ಲಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಈಗ MKMಡಿಯಲ್ಲಿ ಇವರು ಏನಪ್ಪ ಅಂದ್ರೆ MLA ಇರೋದ್ರಿಂದಾಗಿ ಅಲ್ಲಿ ಪೂರ್ಣ ರಾಜಕೀಯ ಯಾರ್ಯಾರ ಕೈಯಲ್ಲಿ ಏನೇನದ ಅನ್ನೋದು ನಮ್ಮ ಬುದ್ಧಿವಂತ ಸತೀಶ್ ಅವರಲ್ಲೇ ಅದ ಐಡಿಯಾ. ಹೀಗಾಗಿ ಇವೆಲ್ಲ ಕಾರಣಕ್ಕಾಗಿ ಈ ಕುತೂಹಲ ಮೂಡಿಸ್ತಾ ಇದೆ. ಈ ನಾಳೆ ಬರುವ ಸೆಪ್ಟೆಂಬರ್ 28ಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಏನು ಬೇಕಾದ್ದು ಆಗ್ಬೋದು. ಒಂದು ರೀತಿ ಸಮಬಲದ ಕುಸ್ತಿ ಅಂತ ಇವತ್ತು ಯಾರಿಗೂ ಗೊತ್ತು ನಾಳೆ ಏನಾಗ್ತದೆ, ಎಲ್ಲಿ ಕಡೆಗೆ ಹೊಂದಾಣಿಕೆ ಆಗ್ತದೋ ಅದು ಗೊತ್ತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ಒಂದು ನ್ಯೂಸ್.